ಕೀರ್ತನೆ 61ರಲ್ಲಿ ದಾವೀದನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ದೇವರೇ, ನನ್ನ ಕೂಗನ್ನು ಕೇಳು, ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ದಾವೀದನಿಗೆ ಕಷ್ಟ ಬಂದಿತು. ಈ 61ನೆಯ ಕೀರ್ತನೆ ಯಾವಾಗ, ಯಾವ ಪರಿಸ್ಥಿತಿಯಲ್ಲಿ ದಾವೀದನು ಬರೆದಿದ್ದಾನೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ, ದಾವೀದನು ರಾಜನಾಗಿ ಸಿಂಹಾಸನದ ಮೇಲೆ ಪರಿಪಾಲನೆ ಮಾಡುವ ದಿನಮಾನಗಳಲ್ಲಿ ಈ ಕೀರ್ತನೆ ಬರೆದಿದ್ದಾನೆ. 13 ವರ್ಷಗಳವರೆಗೂ ತನ್ನ ಜೀವಿತದಲ್ಲಿ ದಾವೀದನು ಬಹಳ ಕಷ್ಟಗಳನ್ನು ಹಾದು ಹೋಗ್ತಾನೆ. ಸುಮಾರು 15, 16, 17 ವರ್ಷದ ವಯಸ್ಸಲ್ಲಿ ದಾವೀದನಿಗೆ ದೇವರು ಅಭಿಷೇಕಿಸುತ್ತಾರೆ. ಹಾಗೆ ಅಭಿಷೇಕಿಸಿದ ನಂತರ ಒಂದೊಂದು ಸ್ಟೆಪ್, ಒಂದೊಂದು ಹೆಜ್ಜೆ ದೇವರು ದಾವೀದನನ್ನು ಸಿಂಹಾಸನದ ಸಮೀಪಕ್ಕೆ ಕರ್ತರ್ತಾರೆ. ಮೊದಲನೇದಾಗಿ ಸೌಲನಿಗೆ ದುರಾತ್ಮ ಹಿಡಿದಾಗ ದಾವೀದನು ವೀಣೆ ಬಾರಿಸುವುದರಿಂದ ಸೌಲನಿಗೆ ಹಿಡಿದ ದುರಾತ್ಮ ಬಿಟ್ಟು ಹೋಗುತ್ತಾಯಿತು. ಕುರಿಕಾಯುವ ಕುರುಬನಾಗಿರುವಂತಹ ಆ ದಾವೀದನು ರಾಜನು ನಿವಾಸಿಸುವಂತಹ ಆ ಪ್ಯಾಲೇಸ್ನಲ್ಲಿ ಮೊಟ್ಟಮೊದಲು ಹಾಗೆ ಹೆಜ್ಜೆ ಇಡಲು ಕಾರಣವೇನೆಂದರೆ, ಪರಿಪಾಲಿಸುವಂತಹ ರಾಜನಾಗಿರುವ ಸೌಲನಿಗೆ ದೆವ್ವ ಹಿಡಿದಿತ್ತು, ದುರಾತ್ಮ ಹಿಡಿದಿತ್ತು. ಆ ದುರಾತ್ಮ ಕೇವಲ ಯಾರು ಚೆನ್ನಾಗಿ ಸಂಗೀತ ಇಲ್ಲವೇ ವಾದ್ಯ ನುಡಿಸುತ್ತಾರೋ, ನೈಪುಣ್ಯತೆಯುಳ್ಳವರಾಗಿ ಬಾರಿಸುತ್ತಾರೋ, ಹಾಗೆ ಬಾರಿಸಿದ ನಂತರವೇ ಸೌಲನಿಗೆ ಹಿಡಿದಂತಹ ದುರಾತ್ಮ ಓಡಿ ಹೋಗುತ್ತೆ ಎಂಬ ಆಲೋಚನೆಯುಳ್ಳವರಾಗಿ ಆ ದಾವೀದನನ್ನು ಕರೆಯುತ್ತಾರೆ. ಆಗ ದಾವೀದನು ಒಬ್ಬ ಕುರಿಕಾಯುವ ಕುರುಬನಾಗಿದ್ದ, ಕುರಿಗಳನ್ನು ಮೇಯಿಸುತ್ತಾ ಇದ್ದ. ಆದರೆ ಗತದಲ್ಲಿ ಅದೇ ದಾವೀದನನ್ನು ದೇವರು ಸಮುವೇಲನ ಮುಖಾಂತರ ಅಭಿಷೇಕಿಸುತ್ತಾರೆ ರಾಜನಾಗುವುದಕ್ಕಾಗಿ. ರಾಜನಾಗಿ ದಾವೀದನು ಅಭಿಷೇಕಿಸಲ್ಪಟ್ಟರೂ ಕೂಡ ರಾಜ್ಯವನ್ನು ಪರಿಪಾಲಿಸುವಂತಹ ಅವಕಾಶವೂ ದಾವೀದನಿಗೆ ಇನ್ನೂ ದೊರಕಲಿಲ್ಲ. ಕಾರಣವೇನೆಂದರೆ ಆಗಲೇ ಸೌಲನು ರಾಜನಾಗಿ ಆಳುತ್ತಾ ಇದ್ದ. ಸಿಂಹಾಸನದ ಮೇಲೆ ಕೂತ್ಕೊಂಡು ಸೌಲನು ರಾಜನಾಗಿ ಆಳುತ್ತಾ ಇರುವುದರಿಂದ ದಾವೀದನು ಪರಿಪಾಲಿಸುವ ಚಾನ್ಸ್ ಇರಲಿಲ್ಲ. ದೇವರ ಸಮಯಕ್ಕಾಗಿ ಕಾದಿರಬೇಕಾಗಿತ್ತು. ದೇವರು ದಾವೀದನಿಗೆ ರಾಜನಾಗಿ ಆರಿಸಿಕೊಳ್ತಾರೆ, ಆದರೆ ತಕ್ಷಣವೇ ರಾಜನಾಗಲಿಲ್ಲ. ಹಾಗಾಗಿ ದಾವೀದನು ಏನ್ ಮಾಡಬೇಕಿತ್ತು? ಕಾದಿರಬೇಕಿತ್ತು. ಪ್ರಿಯ ಸಹೋದರರೇ, ಸಹೋದರಿಯರೇ, ದಾವೀದನಿಗೆ ದೇವರು ರಾಜನಾಗಿ ಆರಿಸಿಕೊಂಡಿದ್ರೋ ಇಲ್ಲವೋ? ಆರಿಸಿಕೊಂಡಿದ್ರು. ದಾವೀದನಿಗೆ ದೇವರು ರಾಜನಾಗಿ ಮಾಡುವುದಕ್ಕಾಗಿ ಅಭಿಷೇಕಿಸಿದರೋ ಇಲ್ಲವೋ? ಅಭಿಷೇಕಿಸಿದ್ರು. ಹಾಗಾದರೆ ದಾವೀದನು ತಕ್ಷಣವೇ ಪರಿಪಾಲನೆ ಮಾಡಲು ಆರಂಭಿಸಿದನೋ? ಆರಂಭಿಸಲಿಲ್ಲ. ಹಾಗಾದರೆ ದಾವೀದನು ಏನ್ ಮಾಡಬೇಕು? ದೇವರ ಸರಿಯಾದ ಸಮಯಕ್ಕಾಗಿ ಕಾದಿರಬೇಕು. ಇಲ್ಲಿ ನಿಮಗೇನು ಅರ್ಥವಾಗುತ್ತೆ? ಈ ದಿನ ಈ ವಾಕ್ಯ ಕೇಳುವವರಲ್ಲಿ ವಿದ್ಯಾಭ್ಯಾಸ ಮಾಡುವ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ದೀರಾ? ಹಾಗಾದರೆ ನಿಮಗೊಂದು ಶುಭವಾರ್ತೆ. ದೇವರು ಆಶಿಸಿದಂತೆ ನೀವು ಕಷ್ಟಪಟ್ಟು ಓದುತ್ತಾ ಇರುವುದಾದರೆ, ಕಷ್ಟಪಟ್ಟು ಪರೀಕ್ಷೆಗಳಿಗೆ ಸಿದ್ಧರಾಗಿ ಪರೀಕ್ಷೆಗಳನ್ನು ಬರೆಯುತ್ತಿರುವುದಾದರೆ, ದೇವರು ನಿಮಗೋಸ್ಕರ ಜಯವನ್ನು ಕೂಡಿಸಿಟ್ಟಿದ್ದಾರೆ. ಕೆಲವರು ಬಹಳ ಕಷ್ಟಪಟ್ಟು ಪರೀಕ್ಷೆ ಬರೆಯುತ್ತಾರೆ, ಆದರೆ ತಾವು ಆಶಿಸಿದ ಫಲಿತಾಂಶ ಹೊಂದೋದಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ಪರೀಕ್ಷೆ ಬರೆದರೂ, ಎಷ್ಟೇ ಕಷ್ಟಪಟ್ಟು ಉದ್ಯೋಗ ಪ್ರಯತ್ನ ಮಾಡಿದರೂ, ಎಷ್ಟೇ ಕಷ್ಟಪಟ್ಟು ವ್ಯಾಪಾರ ಮಾಡಿದರೂ, ಮರೆಯಬೇಡಿರಿ, ದೇವರ ಕನಿಕರ, ದೇವರ ದಯೆ ನಮ್ಮೆಲ್ಲರಿಗೆ ಬೇಕು. ನಾವು ಆಶಿಸಿದಂತಹ ಪ್ರತಿಫಲ ಹೊಂದಿಕೊಳ್ಳಬೇಕಾದರೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾರೆ, ನಾನು ನನ್ನ ತಂದೆಯಿಂದ ಬೇರೆಯಾಗಿ ನಾನು ಏನು ಮಾಡಲಾರೆನು ಎಂದು. ಹಾಗೆಯೇ ನಾವು ಕೂಡ ದೇವರಿಂದ ದೂರವಿದ್ದು ಏನೂ ಮಾಡಲಿಕ್ಕಾಗೋದಿಲ್ಲ. ನೀವು ನಿಮ್ಮ ಶಕ್ತಿಯನ್ನು ನಂಬಬಹುದು, ನಿಮ್ಮ ಬಲವನ್ನು ನಂಬಬಹುದು, ನಿಮ್ಮ ಜ್ಞಾನವನ್ನು ನಂಬಬಹುದು, ನಿಮ್ಮ ಧನವನ್ನು ನಂಬಬಹುದು, ನಿಮ್ಮ ಅಂದವನ್ನು ನಂಬಬಹುದು. ಆದರೆ ಕೇಳಿರಿ, ಅದು ಒಂದು ದಿವಸ ನಿಮ್ಮನ್ನು ಫೇಲ್ ಮಾಡುತ್ತೆ. ಒಂದು ದಿವಸ ನೀವು ನಂಬಿರುವುದೇ ನಿಮ್ಮನ್ನು ಮಾರಿಬಿಡುತ್ತದೆ. ಆದರೆ ಯೇಸುವನ್ನು ನಂಬಿದಂಥವರು ಯಾರೇ ಆಗಲಿ ಮೋಸ ಹೋಗೋದಿಲ್ಲ, ಯಾವತ್ತೂ ಕೂಡ ಅನಾಥರಾಗಿ ಉಳಿಯುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ. ದಾವೀದನಿಗೆ ದೇವರು ಅಭಿಷೇಕಿಸಿದ್ದ ಮಾತ್ರಕ್ಕೆ ತಕ್ಷಣವೇ ರಾಜನಾಗಲಿಲ್ಲ. ಹಾಗೆಯೇ ದೇವರು ನಿಮಗೆ ಉದ್ಯೋಗ ಕೊಡುತ್ತಾರೆ ಎಂದು ವಾಗ್ದಾನ ಮಾಡಿರಬಹುದು, ಆರೋಗ್ಯವನ್ನು ಅನುಗ್ರಹಿಸುತ್ತೇನೆ ಎಂದು ಮಾತು ಕೊಟ್ಟಿರಬಹುದು, ಒಂದು ಒಳ್ಳೆ ವಿವಾಹ ಸಂಬಂಧವನ್ನು ತರುತ್ತೇನೆ ಎಂದು ದೇವರು ನಿಮಗೆ ಉತ್ತರ ಕೊಟ್ಟಿರಬಹುದು, ನಿಮಗೆ ಗರ್ಭಫಲ ಕೊಡ್ತೇನೆ ಎಂಬುದಾಗಿ ದೇವರು ನಿಮಗೆ ಮಾತು ಕೊಟ್ಟಿರಬಹುದು.
ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ನಾನು ಖಂಡಿತವಾಗಿ ಉತ್ತರ ಕೊಡ್ತೇನೆ, ನಿಮಗೆ ಒಳ್ಳೆ ದಿನಗಳು ಬರ್ತವೆ ಎಂದು ದೇವರು ನಿಮಗೆ ಹೇಳಿರಬಹುದು. ಆತನು ಹೇಳಿರುವುದಾದರೆ ಖಂಡಿತವಾಗಿ ಹಾಗೆ ಮಾಡುತ್ತಾನೆ. ಆದರೆ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಆತನು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯ ಮಾಡ್ತೇನೆ ಎಂದು ಹೇಳಿದಾನೋ ಅದನ್ನು ಆತನು ನಾಳೆಯೇ ಮಾಡಬಹುದು, ಬರುವ ವಾರ ಮಾಡಬಹುದು, ಬರುವ ತಿಂಗಳು ಮಾಡಬಹುದು, ಇಲ್ಲವೇ ಬರುವ ವರ್ಷ ಮಾಡಬಹುದು. ದೇವರು ಕೊಟ್ಟಂತಹ ಮಾತು ನೀವು ಇಷ್ಟಪಟ್ಟ ಸಮಯದಲ್ಲಿ ಅದು ಜರಗದೇ ಇರಬಹುದು, ಆದರೆ ದೇವರ ಚಿತ್ತದ ಅನುಗುಣವಾದ ಸಮಯದಲ್ಲಿ ಅದು ಖಂಡಿತವಾಗಿ ನೆರವೇರುತ್ತದೆ. ಅದು ದಾವೀದನ ಜೀವಿತದಲ್ಲಿ ನೆರವೇರಿತು. ರಾಜನನ್ನಾಗಿ ದೇವರು ದಾವೀದನಿಗೆ ಅಭಿಷೇಕಿಸಿದ ಮಾತ್ರಕ್ಕೆ ತಕ್ಷಣವೇ ರಾಜನಾಗಿ ಕೂತ್ಕೊಳ್ಳಲಿಲ್ಲ. ದೇವರ ಸಮಯಕ್ಕಾಗಿ ಕಾದು ಎದುರು ನೋಡಬೇಕಾಯಿತು. ಆ ಸಮಯ ಮಾಡಿದ್ದೇನೆಂದರೆ ದಾವೀದನಿಗೆ ಪರೀಕ್ಷಿಸಿತು, ಪರಿಶೋಧಿಸಿತು, ಅಷ್ಟೇ ಅಲ್ಲ ಪರಿಪಕ್ವತೆಯೊಳಗೂ ಕೂಡ ನಡೆಸಿತು. ದೇವರು ಇಟ್ಟಂತಹ ಪರೀಕ್ಷೆಗಳು, ಸೌಲನ ನಿಮಿತ್ತ ಬಂದಂತಹ ಕಷ್ಟಗಳು, ಶ್ರಮೆಗಳು, ಅಪಾಯ, ಆಪತ್ತು ಇವೆಲ್ಲವುಗಳು ಕೂಡ ದಾವೀದನ ಜೀವಿತದಲ್ಲಿ ಲೆಕ್ಕವಿಲ್ಲದಷ್ಟು ಪಾಠಗಳನ್ನು ಕಲಿಸಿದುವು. ದೇವರು ನಮಗೆ ಉತ್ತರ ಕೊಡ್ತೇನೆಂದು ಹೇಳಿದ ಕಾಲವು ಬರುವುದರೊಳಗೆ ನಾವು ಕಲಿಯಬೇಕಾದ ಕೆಲವೊಂದು ಪಾಠಗಳಿವೆ. ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳಬೇಕು, ನಮ್ಮ ಆತ್ಮೀಕತೆಯನ್ನು ಬೆಳೆಸಿಕೊಳ್ಳಬೇಕು. ಉದಾಹರಣೆಗೆ, ನಿಮ್ಮ ತಂದೆ ನಿಮಗೊಂದು ಬೈಕ್ ಕೊಡಿಸುತ್ತೇನೆ ಎಂದು ವಾಗ್ದಾನ ಮಾಡ್ತಾರೆ. ನೋಡು ಮಗನೇ, ನೀನು ಬಿಟೆಕ್ನಲ್ಲಾಗಲಿ ಇಲ್ಲವೇ ಎಂಸೆಟ್ನಲ್ಲಾಗಲಿ ಒಳ್ಳೆ ರ್ಯಾಂಕಲ್ಲಿ ಪಾಸಾಗು, ಮೆಡಿಸಿನ್ ಸೀಟ್ ಸಂಪಾದಿಸು, ಇಂಜಿನಿಯರಿಂಗ್ ಸೀಟ್ ಸಂಪಾದಿಸು, ನಾನು ನಿನಗೊಂದು ಬೈಕ್ ಕೊಡಿಸುತ್ತೇನೆ ಎಂದು ಹೇಳಿದ್ದಾರೆ ಅಂದ್ಕೊಳ್ಳೋಣ. ಇಲ್ಲವೇ ಮಮ್ಮಿ, ನಾನು ಮಗಳೇ ನಿನಗೆ ಒಂದು ಸ್ಕೂಟಿಯನ್ನು ಕೊಡಿಸುತ್ತೇನೆ ಎಂದು ಮಾತು ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಮೊದಲು ನೀವು ಮಾಡಬೇಕಾದದೇನು? ಎಂಸೆಟ್ನಲ್ಲಿ ರ್ಯಾಂಕ್ ಸಂಪಾದಿಸಬೇಕು. ರ್ಯಾಂಕ್ ಸಂಪಾದಿಸಿದ್ರೆ ಸಾಲುತ್ತಾ? ರ್ಯಾಂಕ್ ಸಂಪಾದಿಸಿದ ತಕ್ಷಣವೇ ಮಮ್ಮಿ ಆಗಲಿ ಡ್ಯಾಡಿ ಆಗಲಿ ನಿಮಗೆ ಬೈಕ್ ಕೊಡಿಸುತ್ತಾರೆ ಅಂದುಕೊಳ್ಳಿರಿ. ನೀವು ಡ್ರೈವಿಂಗ್ ಕಲಿಯದೇ ಇದ್ದರೆ ಏನ್ ಪ್ರಯೋಜನ ಹೇಳಿ? ಸೊ ನೀವು ಜಯ ಸಾಧಿಸಿದ ಮಾತ್ರಕ್ಕೆ ಸಾಲೋದಿಲ್ಲ. ಅದರ ಮಧ್ಯದಲ್ಲಿ ನಾನು ಎಂಸೆಟ್ನಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ಸಂಪಾದಿಸುತ್ತೇನೆ ಎಂಬುದಾಗಿ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಹಾಗೆ ನಾನು ಒಳ್ಳೆ ರ್ಯಾಂಕ್ ಪಡೆದುಕೊಳ್ಳುವುದರಿಂದ ಡ್ಯಾಡಿ ವಾಗ್ದಾನ ಮಾಡಿದಂತಹ ಬೈಕ್ ನನಗೆ ಬರುತ್ತೆ ಎಂದು ವಿಶ್ವಾಸವಿಡಬೇಕು. ಅದೇ ಸಮಯದಲ್ಲಿ ನೀವೇನ್ ಮಾಡಬೇಕು? ಆ ಬೈಕ್ ಓಡಿಸಬೇಕಾದಂತಹ ತರಬೇತಿಯನ್ನು ಕೂಡ ಹೊಂದಿಕೊಳ್ಳಬೇಕು. ಇಲ್ಲಿ ಏನು ಅರ್ಥ ಆಗುತ್ತೆ ನಿಮಗೆ? ಡ್ಯಾಡಿ ಕೊಡಿಸುವಂತಹ ಬೈಕನ್ನು ನೀವು ನಡೆಸಬೇಕಾದರೆ ಅದನ್ನು ನೀವು ಮುಂಚಿತವಾಗಿಯೇ ಕಲಿತುಕೊಳ್ಳಬೇಕು, ನೈಪುಣ್ಯತೆ ಹೊಂದಿಕೊಳ್ಳಬೇಕು. ಹಾಗೆ ಇಲ್ಲದಿರುವುದಾದರೆ ಡ್ಯಾಡಿ ನಿಮಗೆ ಬೈಕ್ ಕೊಡಿಸುತ್ತಾರಾ? ಅಪ್ಪಾ, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ನಾನು ಎಂಸೆಟ್ನಲ್ಲಿ ರ್ಯಾಂಕ್ ಸಿಕ್ಕಿದೆ, ನನಗೆ ಬೈಕ್ ಕೊಡಿಸಿರಿ ಎಂದು ಹೇಳಿದಿರಿ ಅಂದ್ಕೊಳ್ಳಿ. ಆಗ ನಿಮ್ಮ ತಂದೆ ಏನ್ ಮಾಡ್ತಾರೆ? ಖಂಡಿತವಾಗಿ ನಾನು ಬೈಕ್ ಕೊಡಿಸ್ತೇನೆ, ಆದರೆ ಅದನ್ನು ಓಡಿಸೋದು ಕಲಿತುಕೊಳ್ಳಲಿಲ್ವಲ್ಲ. ನಾನು ಕಲಿಯದಿದ್ದರೆ ಏನಾಗುತ್ತೆ? ನೀವಂತೂ ನಿಮ್ಮ ಮಾತು ನೆರವೇರಿಸಬೇಕಲ್ಲ. ಅಯ್ಯೋ, ನೀನು ಓಡಿಸುವುದನ್ನು ಕಲಿಯಲಾರದೆ ನನ್ನ ಮಾತಿನ ಮೇರೆಗೆ ಹಠ ಹಿಡಿದು ಬೈಕ್ ಕೊಡಿಸು ಅಂತ ಹೇಳಿದಕ್ಕೆ ಬೈಕ್ ಕೊಡಿಸಿದರೆ ನೀನು ಪ್ರಾಣ ಹೋಗುತ್ತೆ ಮಗನೇ. ಹಾಗಾಗಿ ಖಂಡಿತವಾಗಿ ನೀನೇನ್ ಮಾಡಬೇಕು? ಕಲಿತುಕೊಳ್ಳಬೇಕು. ಬೈಕ್ ಓಡಿಸುವುದನ್ನು ಕಲಿಯೋದಷ್ಟು ಸುಲಭ ಅಲ್ಲವಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಬೀಳ್ತೇವಲ್ಲವೋ, ಕೆಲವೊಂದು ಸಂದರ್ಭಗಳಲ್ಲಿ ಮೊಳಕಾಲುಗಳಿಗೆ ಗಾಯ ಆಗ್ತದಲ್ಲವೋ. ಅಂದರೆ ಅರ್ಥವೇನೆಂದರೆ ದೇವರು ವಾಗ್ದಾನ ಮಾಡಿರುವಂತಹ ಪರಿಪಾಲನೆ ದಾವೀದನು ಮಾಡಬೇಕಾದರೆ ಅದರ ಮಧ್ಯದಲ್ಲಿ ಅವನು ಕಲಿಯಬೇಕು, ತರಬೇತಿ ಹೊಂದಿಕೊಳ್ಳಬೇಕು. ಯಾರ್ಯಾರು ಯಾವ ರೀತಿ ವ್ಯವಹರಿಸುತ್ತಾರೆಂದು, ಯಾರ್ಯಾರು ಯಾವ ರೀತಿ ಹೋರಾಡುತ್ತಾರೆಂದು, ಯಾರು ಯಾವ ರೀತಿ ಬೆನ್ನಿಗೆ ಚೂರಿಯಿಡುತ್ತಾರೆಂದು, ಯಾರು ಯಾವ ರೀತಿ ದೇಶದ ವಿರುದ್ಧ ಬರ್ತಾರೆಂದು. ಅಷ್ಟಕ್ಕೂ ರಾಜನ ಪರಿಪಾಲನೆ ಹೇಗಿರುತ್ತೆ, ರಾಜನ ಪ್ಯಾಲೇಸ್ ಹೇಗಿರುತ್ತೆ, ರಾಜನ ಸೈನ್ಯ ಹೇಗಿರುತ್ತೆ, ರಾಜನನ್ನು ಎದುರಿಸುವಂತವರು ಹೇಗಿರುತ್ತಾರೆ, ಎಂಥ ದೇಶದವರು ವಿರುದ್ಧ ಬರ್ತಾರೆ, ಇದೆಲ್ಲ ಗೊತ್ತಾಗ್ಬೇಕಲ್ಲ ಪ್ರಿಯರೇ. ಇದ್ಯಾವುದು ಗೊತ್ತಾಗಲಾರದೆ ಸಿಂಹಾಸನ ಹತ್ತುವುದಾದ್ರೆ ಸೌಲನಂತೆ ತಯಾರಾಗುತ್ತೆ ಅವನ ಪರಿಪಾಲನೆ ಕೂಡ. ಸೌಲನು ಪರಿಪಾಲಿಸುವಂತಹ ಕಾಲದಲ್ಲಿ ಪ್ರಜೆ ಭಯಭೀತಿಯಲ್ಲಿದ್ರು. ಸೌಲನು ಪರಿಪಾಲನೆ ಮಾಡುವ ಕಾಲದಲ್ಲಿ ಪ್ರಜೆಗಳು ತಮ್ಮ ಪ್ರಾಣ ಭಯದ ನಿಮಿತ್ತ ಭೀತಿಗೊಳಗಾಗುತ್ತಾ ಇದ್ರು. ಯಾಕೆಂದರೆ ಸೌಲನು ಯಾವುದೇ ನೈಪುಣ್ಯತೆ ಇಲ್ಲದೆ ರಾಜನಾಗಿ ಪರಿಪಾಲಿಸಲು ಪ್ರಾರಂಭಿಸುತ್ತಾನೆ. ಫಲಿತವಾಗಿ ಗೊಲಿಯಾತನು ಒಂದು ದಿವಸ ಬಂದು, ನಾವೆಲ್ಲರೂ ಯುದ್ಧ ಮಾಡುವುದೇಕೆ? ನಿಮ್ಮ ದೇಶದವರು ನಮ್ಮ ದೇಶದವರು ಯುದ್ಧ ಮಾಡುವುದೇಕೆ? ನಿಮ್ಮ ದೇಶದ ಪರವಾಗಿ ಒಬ್ಬನನ್ನು ಕಳಿಸಿರಿ ನನ್ನನ್ನು ಎದುರಿಸುವುದಕ್ಕಾಗಿ. ಒಂದು ವೇಳೆ ನಿಮ್ಮವನು ಬಂದು ನನ್ನ ಮೇಲೆ ಜಯ ಸಾಧಿಸಿದರೆ ನಮ್ಮ ದೇಶದವರೆಲ್ಲ ನಿಮಗೆ ದಾಸರಾಗ್ತೇವೆ, ಕಳಿಸಿಕೊಡಿರಿ ಎಂದು ಹೀಗೆ ಒಂದು ಸವಾಲು ಹಾಕಿದ್ರೆ ಸೌಲನು ಎದುರಿಸಲಿಕ್ಕಾಗಲಿಲ್ಲ. ಸೌಲನೊಂದಿಗಿರುವಂತಹ ಸೈನಿಕರು ಕೂಡ ಎದುರಿಸಲಿಕ್ಕಾಗಲಿಲ್ಲ. ದಾವೀದನ ಸಹೋದರರು ಕೂಡ ಎದುರಿಸಲಿಕ್ಕಾಗಲಿಲ್ಲ. ಕಾರಣವೇನೆಂದರೆ ಯಾರೊಬ್ಬರು ಕೂಡ
ಶತ್ರುವನ್ನು ಎದುರಿಸಬೇಕಾದಂತಹ ಒಂದು ಸಾಮರ್ಥ್ಯವಾಗಲಿ ಶಕ್ತಿಯಾಗಲಿ ತೋರ್ಪಡಿಸಲಿಕ್ಕಾಗಲಿಲ್ಲ. ಆದರೆ ಅಂತಹ ಸಮಯದಲ್ಲಿ ಕೇವಲ ಒಬ್ಬನೇ ಮುಂದೆ ಬರ್ತಾನೆ. ಯಾರು ಹೇಳಿ? ದಾವೀದನು. ದಾವೀದನು ಆ ರೀತಿಯಾಗಿ ಮುಂದೆ ಬಂದು ಗೊಲಿಯಾತನನ್ನು ಕೊಂದುಹಾಕುವುದಕ್ಕಾಗಿ ಕಾರಣ ಗೊತ್ತಾ? ದಾವೀದ ತರಬೇತಿ ಹೊಂದಿದ್ದ. ದಾವೀದನು ಕಲಿತುಕೊಂಡಿದ್ದ. ಏನನ್ನು ಕಲಿತುಕೊಂಡಿದ್ದ? ದೇವರ ಸನ್ನಿಧಿ ಅನುಭವಿಸುವುದನ್ನು ಕಲಿತುಕೊಂಡಿದ್ದ. ದೇವರ ಜೊತೆ ಇರುವಿಕೆ ಹೊಂದಿಕೊಂಡು ತನಗಿಂತಲೂ ಬಲಿಷ್ಠವಾಗಿರುವಂಥವುಗಳನ್ನು ಕೊಂದಾಕುವುದನ್ನು ಕಲಿತುಕೊಂಡ. ಸೌಲನು ಹೇಳ್ತಾನೆ, ನೀನು ಚಿಕ್ಕ ಹುಡುಗನಾಗಿದ್ದೀ, ಇಲ್ಲವೇ ಯೌವನಸ್ಥನಾಗಿದ್ದೀ, ನಿನಗೆ ಯುದ್ಧ ಮಾಡಲು ಏನು ಗೊತ್ತು? ಆ ಗೊಲಿಯಾತನು ಹುಟ್ಟಿದಂದಿನಿಂದ ಯುದ್ಧ ಕಲಿತುಕೊಂಡವನಾಗಿದ್ದಾನೆ. ಅವನನ್ನು ಯಾರೊಬ್ಬರು ಕೂಡ ಎದುರಿಸಲು ಸಾಧ್ಯವೇ ಇಲ್ಲ. ನಿನಗೆಲ್ಲಿದೆ ತರಬೇತಿ? ನಿನಗೆಲ್ಲಿದೆ ಅನುಭವ? ಎಂದು ಹೇಳ್ತಿರುವಾಗ ದಾವೀದನು ಹೇಳಿರುವ ಮಾತೇನು ಗೊತ್ತಾ? ನೋಡೋಣ ಬನ್ನಿ. ಅಷ್ಟಕ್ಕೂ ದಾವೀದನು ಏನು ಹೇಳ್ತಿದ್ದಾನೆಂದು. ನಮ್ಮ ಜೀವಿತದಲ್ಲಿ ಯಾಕೆ ದೇವರು ನಮಗೆ ವಾಗ್ದಾನ ಮಾಡಿದ್ದನ್ನು ಅನುಗ್ರಹಿಸುವುದಕ್ಕಾಗಿ ಯಾಕೆ ಆಲಸ್ಯ ಮಾಡುತ್ತಾರೆಂದು ನೀವು ತಪ್ಪದೇ ತಿಳಿದುಕೊಳ್ಳಬೇಕಾದ ಶ್ರೇಷ್ಠ ಪಾಠ ಇದಾಗಿದೆ. ಮೊದಲನೇ ಸಾಮುವೇಲ 17ನೇ ಅಧ್ಯಾಯ 32ನೇ ವಚನ ಓದುತ್ತಿದ್ದೇನೆ. ದಾವೀದನು ಸೌಲನಿಗೆ, ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು. ಯಾಕೆ ಎಲ್ಲರೂ ಭಯಪಡ್ತಾ ಇದ್ದೀರಿ? ಭಯಪಡಬೇಡಿರಿ. ಯಾಕೆ ಕುಗ್ಗಿ ಹೋಗ್ತಾ ಇದ್ದೀರಿ? ಕುಗ್ಗಿ ಹೋಗಬೇಡಿರಿ. ಈಗ 17ನೇ ಅಧ್ಯಾಯದ 11ನೇ ವಚನ ನೋಡಿ. ಸೌಲನು ಎಲ್ಲ ಇಸ್ರಾಯೇಲ್ಯರು ಆ ಫಿಲಿಸ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಏನಂತೆ? ಬಹಳವಾಗಿ ಭಯಪಟ್ಟರು. ಭಯದಿಂದ ನಡುಗುತ್ತಾ ಇದ್ರು. ಕೇವಲ ಒಬ್ಬನೇ ಅಲ್ಲ, ಇಡೀ ದೇಶವೆಲ್ಲ ಸೌಲನನ್ನು ನಂಬಿದ್ದಕ್ಕೆ ಅದೇ ಜರುಗಿತು. ಇಸ್ರಾಯೇಲರೆಲ್ಲರೂ ಸೇರಿ ದೇವರನ್ನು ಬೇಡ ಅಂದುಕೊಂಡು ಸೌಲನನ್ನು, ಅಂದರೆ ಒಬ್ಬ ಮನುಷ್ಯನನ್ನು, ನಮ್ಮನ್ನು ರಾಜನನ್ನಾಗಿ ನೇಮಿಸು, ನಮ್ಮನ್ನು ನಡೆಸುವುದಕ್ಕಾಗಿ, ನಮ್ಮ ಪರವಾಗಿ ಹೋರಾಡುವುದಕ್ಕಾಗಿ, ನಮ್ಮನ್ನು ಗೆಲ್ಲಿಸುವುದಕ್ಕಾಗಿ, ನಮ್ಮನ್ನು ಪರಿಪಾಲಿಸುವುದಕ್ಕಾಗಿ ಒಬ್ಬ ಮನುಷ್ಯನು ಬೇಕು ಎಂದು ತೊಂದರೆಗೊಳಿಸುತ್ತಾರೆ ಸಮುವೇಲನಿಗೆ. ಸಮುವೇಲನು ದೇವರ ಬಳಿಗೆ ಹೋಗಿ ಮಾತಾಡುತ್ತಾನೆ. ದೇವರೇ, ಏನೀ ಮನುಷ್ಯರು? ನೀನೇ ರಾಜನಾಗಿದ್ದಿ, ಸೇನಾಧೀಶ್ವರನಾಗಿದ್ದು ನೀನೇ ಇಸ್ರಾಯೇಲರನ್ನು ನಡೆಸುತ್ತಾ ಬಂದಿದ್ದಿ. ಈಗ ನಿನ್ನನ್ನೇ ತಳ್ಳಿ ಹಾಕಿ ನಮಗೆ ಬೇರೊಬ್ಬ ರಾಜನು ಬೇಕೆಂಬುದಾಗಿ ಹೇಳ್ತಿದ್ದಾರೆ. ನನಗೆ ಬಹಳ ಬಾಧೆ ಅನಿಸುತ್ತಿದೆ ಎಂದು ಸಮುವೇಲ ಹೇಳಿದಾಗ ದೇವರು ಹೇಳಿದೇನು ಗೊತ್ತಾ? ಸಮುವೇಲನೇ, ನೀನ್ಯಾಕೆ ಬಾಧೆ ಪಡ್ತಿ? ಅವರು ನನ್ನನ್ನು ಬೇಡ ಅಂದುಕೊಂಡಿದ್ದಾರೆ. ಅವರಿಗೆ ಈಗ ನಾನು ಬೇಡವಾಗಿದ್ದೇನೆ. ನನ್ನನ್ನೇ ಅಲ್ಲವೋ ಅವರು ಬೇಡ ಅಂದುಕೊಂಡಿದ್ದು. ಆಯ್ತು ಸರಿ, ನನ್ನನ್ನು ಬೇಡ ಅಂದುಕೊಂಡಿದ್ದಾರೆ, ಬೇರೊಬ್ಬ ರಾಜನನ್ನು ಬೇಡಿಕೊಳ್ತಿದ್ದಾರೆ. ಆಯ್ತು, ಹೋಗಿ ಆ ಸೌಲನು ಎನ್ನುವಂತಹ ಒಬ್ಬ ಹುಡುಗನಿಗೆ ರಾಜನಾಗಿ ಅಭಿಷೇಕಿಸು. ಅವರು ಆಶಿಸಿದ ಹಾಗೆ ಒಬ್ಬ ರಾಜನನ್ನು ಅವರಿಗೆ ಒಪ್ಪಿಸಿಕೊಡು. ನಂತರ ಗೊತ್ತಾಗುತ್ತೆ ಅವರಿಗೆ ರಾಜನ ನಿಮಿತ್ತ ಅವರಿಗೆ ಎಷ್ಟು ನಷ್ಟ ಎಂದು. ನನ್ನನ್ನು ಬೇಡ ಅಂದುಕೊಂಡು ಒಬ್ಬ ಮನುಷ್ಯನನ್ನು ರಾಜನಾಗಿ ಆರಿಸಿಕೊಂಡು ಅವರು ಎಷ್ಟು ಕಷ್ಟಗಳನ್ನು ಹಾದು ಹೋಗ್ಬೇಕಾಗುತ್ತೆ ಎಂದು ಅನುಭವಪೂರ್ವಕವಾಗಿ ಅವರು ತಿಳಿದುಕೊಳ್ತಾರೆ. ಅಭಿಷೇಕಿಸು ಸೌಲನನ್ನು ರಾಜನಾಗಿ ಎಂದು ಅಭಿಷೇಕಿಸಿದರೆ ಅವರಿಗೆ ಈ ಗತಿ ಬಂತು. ಇಸ್ರಾಯೇಲರೆಲ್ಲರೂ ಕೂಡ ಭಯದಿಂದಲೂ ಭೀತಿಯಿಂದಲೂ ಒದ್ದಾಡುತ್ತಾ ಇದ್ರು. ಯಾವಾಗ ಏನ್ ಜರುಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಆಗಲೇ ಫಿಲಿಸ್ಟಿಯರು ಅನೇಕ ಸಾರಿ ಇಸ್ರಾಯೇಲ್ಯರ ಮೇಲೆ ದಾಳಿ ಮಾಡಿ ಬಂಧಿಸಿ ದಾಸರನ್ನಾಗಿ ಮಾಡಿದ್ರು. ಫಿಲಿಸ್ಟಿಯರನ್ನು ಕಂಡ್ರೆ ಇಸ್ರಾಯೇಲರಿಗೆ ಸ್ವಲ್ಪ ಮಟ್ಟಿಗೆ ಭಯ ಇತ್ತು. ನಿಮ್ಗೆ ನೆನಪಿದೆಯಾ? ಸಂಸೋನನ ಕಾಲದಲ್ಲಿ ಫಿಲಿಸ್ಟಿಯರ ಕೈಯಿಂದ ಇಸ್ರಾಯೇಲ್ಯರು ಬಂಧಿಸಲ್ಪಟ್ಟು 40 ವರ್ಷ ದಾಸರಾಗಿದ್ರು. ನ್ಯಾಯಸ್ಥಾಪಕರು 13ನೇ ಅಧ್ಯಾಯದ 1ನೇ ವಚನದಲ್ಲಿ ಇದನ್ನು ನೋಡ್ತೀರಿ. 40 ವರ್ಷಗಳವರೆಗೂ ಬಂದಿಗಳಾಗಿ ದಾಸರಾಗಿ ಫಿಲಿಸ್ಟಿಯರ ಕೈಯಿಂದ ಭಯಂಕರವಾದ ಸ್ಥಿತಿ ಇಸ್ರಾಯೇಲರು ಹಾದು ಹೋಗ್ತಾರೆ. ದೇವರು ಕನಿಕರಿಸಿ ತಾನು ಆರಿಸಿಕೊಂಡಿರುವಂತಹ ನ್ಯಾಯಸ್ಥಾಪಕರನ್ನು ಕಳುಹಿಸಿ ಫಿಲಿಸ್ಟಿಯರ ಕೈಗಳಿಂದ ತನ್ನ ಪ್ರಜೆಗಳನ್ನು ಬಿಡಿಸುತ್ತಾ ಬಂದ್ರು. ಶತ್ರುಗಳ ಕೈಯಿಂದ ಬಿಡಿಸುತ್ತಾ ಬಂದ್ರು. ಆತನೇ ಸೇನಾಧೀಶ್ವರನಾಗಿದ್ದು ನಡೆಸುತ್ತಾ ಬಂದರೆ ಇಸ್ರಾಯೇಲರೆಲ್ಲರೂ ಬಂದು ಸಮುವೇಲನಿಗೆ ತೊಂದರೆಗೊಳಿಸಿ, ನಮಗೆ ರಾಜನು ಬೇಕು, ರಾಜನು ಬೇಕು ಅಂದ್ರೆ ರಾಜನನ್ನು ಕೊಡ್ತಾನೆ. ಈಗ ರಾಜನು ಬಂದಿದ್ದಾನೆ. ಈಗೋ ಸೌಲನು ರಾಜನಾಗಿ ಪರಿಪಾಲಿಸುವಂತಹ ದಿನಮಾನಗಳಲ್ಲಿ ಅವರಿಗೆ ಉಂಟಾದ ಗತಿ ಎಂಥ ಗತಿ? ಭಯ. ಯಾವ ಭಯ? ಪ್ರಾಣ ಭಯ, ಶತ್ರುವಿನ ಭಯ. ನಿರ್ಭಯದಿಂದ ಜೀವಿಸಬೇಕಾದ ಪ್ರಜೆ ಈಗ ಭಯದಿಂದ ಜೀವಿಸುತ್ತಿದ್ದಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಸೌಲನು ಪರಿಪಾಲಿಸುವಂತಹ ದಿನಮಾನಗಳಲ್ಲಿ ಪ್ರಜೆಗಳು ಭಯದಿಂದ ಜೀವಿಸುತ್ತಾರೆ. ಸಹೋದರರೇ, ಕೇಳ್ತಿದ್ದೀರಾ? ನಿಮ್ಮ ಮನೆಗೆ ನೀವೇ ರಾಜನಾಗಿದ್ದೀರಿ. ನಿಮ್ಮ ಜೀವಿತವನ್ನು ನೋಡುವಾಗ, ನಿಮ್ಮನ್ನು ನೋಡುವಾಗ ನಿಮ್ಮ ಹೆಂಡತಿ ಭಯಪಡಬಾರದು. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಭಯಪಡಬಾರದು. ವಿಸಿಟಿಂಗ್ ಅವರ್ಸ್ನಲ್ಲಿ ಬಹಳ ಜನ ಸಹೋದರಿಯರು ಕಣ್ಣೀರಿಡುತ್ತಾ ಹೇಳಿದ್ದೇನು ಗೊತ್ತಾ? ನನ್ನ ಗಂಡನ ನಿಮಿತ್ತ ನಮ್ಮ ಮನೆಯಲ್ಲಿ ಈ ದಿನ ಸುಖವಿಲ್ಲ, ಸಂತೋಷವಿಲ್ಲ, ಕಷ್ಟಪಡ್ತಾ ಇದ್ದೇವೆ, ಆಹಾರವಿಲ್ಲದೆ ಹಸುವೆಯಿಂದ ಬಳಲುತ್ತಿದ್ದೇವೆ. ನಮ್ಮ ಭವಿಷ್ಯ ಏನಾಗುತ್ತೆ ಎಂದು ನಮಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಸಾಲ ಹೇಗೆ ತೀರುತ್ತೆ ಎಂದು ಅರ್ಥವಾಗ್ತಿಲ್ಲ. ಆ ಮನುಷ್ಯನ ನಿಮಿತ್ತ
ನಾವು ನರಕಯಾತನೆ ಪಡ್ತಿದ್ದೇವೆ. ಸೌಲನ ಪರಿಪಾಲನೆ ನಿಮಿತ್ತ ಜನರು ನರಕಯಾತನೆ ಅನುಭವಿಸಿದ್ರು. ಸೌಲನು ದೇವರಿಂದ ದೂರವಾದ ವ್ಯಕ್ತಿಯಾಗಿದ್ದ. ಹಾಗೆಯೇ ದೇವರಿಂದ ದೂರವಾದ ಗಂಡನ ನಿಮಿತ್ತ ಕುಟುಂಬದಲ್ಲಿರುವ ಹೆಂಡತಿ ಮಕ್ಕಳು ನರಕ ಅನುಭವಿಸುತ್ತಾರೆ. ಹಾಗೆಯೇ ದೇವರಿಂದ ದೂರವಾದ ಹೆಂಡತಿಯ ನಿಮಿತ್ತ ಕುಟುಂಬದಲ್ಲಿರುವ ಗಂಡ ಮಕ್ಕಳು ನರಕ ಅನುಭವಿಸುತ್ತಾರೆ. ಈ ದಿನ ನಮ್ಮ ಮಧ್ಯ ನರಕಯಾತನೆ ತೋರಿಸುವವರು ಯಾರಾದರೂ ಇದ್ದೀರಾ? ಮನಃಶಾಂತಿ ಇಲ್ಲದಂತೆ ಮಾಡುವವರು ಯಾರಾದರೂ ಇದ್ದೀರಾ? ಹೆಂಡತಿಗೆ ಮನಃಶಾಂತಿ ಇಲ್ಲದಂತೆ ಮಾಡುವವರು, ಗಂಡನಿಗೆ ಮನಃಶಾಂತಿ ಇಲ್ಲದಂತೆ ಮಾಡುವವರು, ಮಕ್ಕಳಿಗೆ ಪ್ರಶಾಂತತೆ ಇಲ್ಲದಂತೆ ಮಾಡುವಂತಹ ತಂದೆ ತಾಯಿಗಳು ಯಾರಾದರೂ ಇದ್ದೀರಾ? ಹಾಗಾದ್ರೆ ನಿಮಗೂ ಸೌಲನಿಗೂ ಏನ್ ವ್ಯತ್ಯಾಸ? ದೇವರಿಂದ ಆರಿಸಲ್ಪಟ್ಟು ಸೌಲನು ರಾಜನಾದ ನಂತರ ಪ್ರಜೆಗಳು ಕೋರಿಕೊಂಡ ಪ್ರಕಾರ ಸೌಲನು ರಾಜನಾಗಿ ಆರಿಸಲ್ಪಟ್ಟ ನಂತರ ರಾಜನಾದ ಸೌಲನು ಮಾಡ್ತಿರೋದೇನು? ಪ್ರಜೆಗಳಿಗೆ ಆಧಾರವಾಗಿರುವುದನ್ನು ಬಿಟ್ಟು, ಪ್ರಜೆಗಳಿಗೆ ಭರವಸೆ ಹುಟ್ಟಿಸುವುದನ್ನು ಬಿಟ್ಟು, ಪ್ರಜೆಗಳಿಗೆ ಧೈರ್ಯ ಹುಟ್ಟಿಸುವುದನ್ನು ಬಿಟ್ಟು ಭಯ ಹುಟ್ಟಿಸ್ತಿದ್ದಾನೆ. ಪ್ರಿಯರೇ, ಈ ದಿನ ಭಯ ಹುಟ್ಟಿಸುವಂತಹ ಗಂಡಂದರಿದ್ದಾರೆ, ಭಯ ಹುಟ್ಟಿಸುವಂತಹ ಹೆಂಡತಿಯಂದಿರಿದ್ದಾರೆ, ಭಯ ಹುಟ್ಟಿಸುವಂತಹ ಮಕ್ಕಳಿದ್ದಾರೆ. ಫಲಿತವಾಗಿ ಭಯಭೀತಿಯುಳ್ಳವರಾಗಿ ಆ ಮನೆಯಲ್ಲಿರ್ತಿದ್ದಾರೆ. ಹೆಂಡತಿ ಭಯಭೀತಿಗೊಳಗಾಗ್ತಾಳೆ, ಮಕ್ಕಳು ಭಯಭೀತಿಗೊಳಗಾಗ್ತಾರೆ, ಗಂಡ ಭಯಭೀತಿಗೊಳಗಾಗ್ತಿದ್ದಾನೆ. ಕಾರಣ ಗೊತ್ತಾ? ಭಯ ಹುಟ್ಟಿಸ್ತಿದ್ದಾರೆ. ಹೆಂಡತಿಗೆ ಭಯ ಹುಟ್ಟಿಸುವಂತಹ ಗಂಡ, ಗಂಡನಿಗೆ ಭಯ ಹುಟ್ಟಿಸುವಂತಹ ಹೆಂಡತಿ, ಮಕ್ಕಳಿಗೆ ಭಯ ಹುಟ್ಟಿಸುವಂತಹ ತಂದೆ ತಾಯಿಗಳು, ತಂದೆ ತಾಯಿಗಳಿಗೆ ಭಯ ಹುಟ್ಟಿಸುವಂತಹ ಮಕ್ಕಳಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ದೆವ್ವ ಹಿಡಿದಿದೆ, ಅವರಿಗೆ ದುರಾತ್ಮ ಹಿಡಿದಿದೆ. ಸೌಲನಿಗೆ ಹಿಡಿದ ಆತ್ಮವೇ ಇವರಿಗೂ ಹಿಡಿದಿದೆ. ಅದಕ್ಕಾಗಿಯೇ ತಮ್ಮ ಮೇಲೆ ಆಧಾರಗೊಂಡವರಿಗೆ ನೆಮ್ಮದಿ ಇಲ್ಲದಂತೆ ಮಾಡ್ತಿದ್ದಾರೆ. ಅಂತಹ ಗಂಡ ಹೆಂಡತಿ ನೀವಾಗಿರುವುದಾದರೆ ಕೇಳಿರಿ, ಸೌಲನ ಮಾರ್ಗದಲ್ಲಿ ನೀವು ಕೂಡ ಹೋಗ್ತಾ ಇದ್ದೀರಿ. ಸೌಲನು ಪರಿಪಾಲಿಸುವ ಕಾಲದಲ್ಲಿ ಯಾರೊಬ್ಬರು ಪ್ರಶಾಂತವಾಗಿರಲಿಲ್ಲ ಪ್ರಿಯರೇ. ಹೇಗೆ ಇದ್ರು ಭಯಕ್ಕೊಳಗಾಗಿ, ಭೀತಿಗೊಳಗಾಗಿ ಬಾಧೆ ಪಡುತ್ತಾ ಇದ್ರು. ಅಂತಹ ಸಮಯದಲ್ಲಿ ದಾವೀದನು ಮುಂದಕ್ಕೆ ಬಂದು ಹೇಳ್ತಾನೆ, ನಿಮ್ಮಲ್ಲಿ ಯಾರು ಭಯಪಡುವ ಅಗತ್ಯವಿಲ್ಲ, ನೀವು ಯಾರು ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ಎಷ್ಟು ಒಳ್ಳೆ ಮಾತು, ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಓದುತ್ತಿದ್ದೇನೆ ನೋಡಿ, 17ನೇ ಅಧ್ಯಾಯದ 32ನೇ ವಚನ. ಆ ಫಿಲಿಸ್ಟೇನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ಕುಗ್ಗಿ ಹೋಗಬೇಡಿರಿ, ಇದು ಬೇಕಾದದ್ದು. ಕುಗ್ಗಿ ಹೋಗುವ ಹೆಂಡತಿಯನ್ನು ನೋಡಿ ನೀನು ಕುಗ್ಗಿ ಹೋಗಬೇಡ ಎಂದು ಹೇಳುವಂತಹ ಗಂಡ ಬೇಕು. ಕುಗ್ಗಿ ಹೋಗ್ತಿರುವ ಗಂಡನನ್ನು ನೋಡಿ, ಅದು ಅನಾರೋಗ್ಯ ಸಮಸ್ಯೆದ ನಿಮಿತ್ತ ಆಗಿರ್ಬೋದು, ಇಲ್ಲವೇ ಆರ್ಥಿಕ ಸಮಸ್ಯೆ ನಿಮಿತ್ತ ಆಗಿರ್ಬೋದು, ಇಲ್ಲವೇ ವ್ಯಾಪಾರದಲ್ಲಿ ಪಾರ್ಟ್ನರ್ ಮಾಡಿರುವ ಮೋಸದ ನಿಮಿತ್ತ ಆಗಿರ್ಬೋದು. ಕುಗ್ಗಿ ಹೋಗುವಂತಹ ಗಂಡನನ್ನು ನೋಡಿ ನೀವು ಧೈರ್ಯವಾಗಿರಿ, ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ಹಾಗೆಯೇ ಹೆಂಡತಿ ತನ್ನ ಶರೀರದಲ್ಲಿರುವ ಬಲಹೀನತೆಯ ನಿಮಿತ್ತವೋ, ಅನಾರೋಗ್ಯದ ನಿಮಿತ್ತವೋ, ಗರ್ಭಫಲ ಇಲ್ಲದ ನಿಮಿತ್ತವೋ, ಈ ರೀತಿ ಅನೇಕ ಕಾರಣಗಳ ನಿಮಿತ್ತ ಹೆಂಡತಿ ಕುಗ್ಗಿ ಹೋಗುತ್ತಿರುವಾಗ ನೀನು ಧೈರ್ಯವಾಗಿರು, ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ ಎಂದು ಹೀಗೆ ಧೈರ್ಯಪಡಿಸುವ ಗಂಡ ಬೇಕು, ಧೈರ್ಯಪಡಿಸುವಂತಹ ಹೆಂಡತಿ ಬೇಕು. ಹಾಗೆಯೇ ಮಕ್ಕಳು ಕೂಡ ತಮ್ಮ ಜೀವಿತದಲ್ಲಿ ಆಕರ್ಷಣೆ ನಿಮಿತ್ತ, ಸೈತಾನನ ಶೋಧನೆ ತಂತ್ರಗಳ ನಿಮಿತ್ತ ಜೀವಿತದಲ್ಲಿ ಸೈತಾನನಿಂದ ಪೀಡಿಸಲ್ಪಟ್ಟಿರುವುದಾದರೆ, ಅವರನ್ನು ಸೈತಾನನು ಕಾಡಿಸುತ್ತಾ ಇರುವುದಾದರೆ, ಗುರಿ ಗಮ್ಯ ಇಲ್ಲದೆ ಅವರು ತಿರುಗಾಡುತ್ತಾ ಅಲೆದಾಡುತ್ತಾ ಇರುವಾಗ ಅವರನ್ನು ಧೈರ್ಯಪಡಿಸುವ ತಂದೆ ಬೇಕು, ತಾಯಿ ಬೇಕು, ಅವರನ್ನು ಅರ್ಥ ಮಾಡಿಕೊಳ್ಳುವಂತಹ ಆಪ್ತರು ಬೇಕು. ಸಹೋದರ ಸಹೋದರಿಯರೇ, ದೇಶವೆಲ್ಲ ಭಯದಿಂದ ತುಂಬಿಕೊಂಡಾಗ ಒಬ್ಬನು ಬಂದು ಹೇಳ್ತಾನೆ, ಧೈರ್ಯವಾಗಿರಿ ಎಂದು. ಕುಗ್ಗಿ ಹೋಗಬೇಡಿ. ಯಾಕೆ ಈ ಮಾತು ಸೌಲನು ಹೇಳಲಿಕ್ಕಾಗಲಿಲ್ಲ? ಸೌಲನಿಗೆ ಕೈಲಾಗಲಿಲ್ಲ. ಎದುರಿರುವವರಿಗೆ ಭಯ ಹುಟ್ಟಿಸುವುದನ್ನು ಬಿಟ್ಟರೆ, ಎದುರಿರುವವರನ್ನು ಬಾಧೆಪಡಿಸುವುದನ್ನು ಬಿಟ್ಟರೆ, ಎದುರಿರುವವರಿಗೆ ಭೀತಿಯನ್ನು ಹುಟ್ಟಿಸುವುದನ್ನು ಬಿಟ್ಟರೆ ಧೈರ್ಯಪಡಿಸುವುದು ಸೌಲನಿಗೆ ಕೈಲಾಗೋದಿಲ್ಲ. ನಿಮ್ಮ ಪರಿಸ್ಥಿತಿ ಕೂಡ ಅದೇ. ನಿಮ್ಮ ಹೆಂಡತಿಗೆ ಬಾಧೆಪಡಿಸುವುದನ್ನು ಬಿಟ್ಟರೆ, ಭಯ ಹುಟ್ಟಿಸುವುದನ್ನು ಬಿಟ್ಟರೆ, ಬಾಧೆಪಡಿಸುವುದನ್ನು ಬಿಟ್ಟರೆ ಧೈರ್ಯಪಡಿಸುವುದು ನಿಮ್ಮ ಕೈಲಾಗಲ್ಲ. ಕಾಡಿಸುವುದನ್ನು ಬಿಟ್ಟರೆ, ನರಕಯಾತನೆ ತೋರಿಸುವುದನ್ನು ಬಿಟ್ಟರೆ, ಬೆದರಿಸುವುದನ್ನು ಬಿಟ್ಟರೆ ಆಧರಿಸುವುದು ನಿಮ್ಮ ಕೈಲಾಗೋದಿಲ್ಲ. ನೀವು ಗಂಡನಾಗಿರಬಹುದು, ಹೆಂಡತಿ ಆಗಿರಬಹುದು. ಹಾಗಾದರೆ ನಿಮಗೂ ಸೌಲನಿಗೂ ಏನಿದೆ ಡಿಫರೆನ್ಸ್? ಅಂತಹ ಸಮಯದಲ್ಲಿ ದಾವೀದನು ಬಂದು ಧೈರ್ಯಪಡಿಸ್ತಿದ್ದಾನೆ, ಅಭಯ ಉಂಟು ಮಾಡ್ತಿದ್ದಾನೆ, ಆಧರಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ನಾನು ಆಧಾರವಾಗಿರುತ್ತೇನೆ ಅನ್ನುತ್ತಿದ್ದಾನೆ. ಅಂತಹ ಗಂಡ ಬೇಕು, ಅಂತಹ ಹೆಂಡತಿ ಬೇಕು, ಅಂತಹ ಮಕ್ಕಳು ಬೇಕು. ನನ್ನ ಬಳಿಗೆ ಎಷ್ಟೋ ತಂದೆಯಂದಿರು, ತಾಯಂದಿರು ಬಂದು ಅಳುತ್ತಾರೆ. ಅಯ್ಯ, ಸ್ವಂತ ಮಗಳು ನನ್ನನ್ನು ತಳ್ಳಿ ಹಾಕಿದ್ದಾಳೆ ಅನ್ನುತ್ತಾರೆ, ಸ್ವಂತ ಮಗ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾನೆ ಅನ್ನುತ್ತಾರೆ. ನನಗೆ ಮಕ್ಕಳಿಲ್ಲದ ಸಮಸ್ಯೆ ಅಲ್ಲ, ಮಕ್ಕಳಿದ್ದಾರೆ, ಚೆನ್ನಾಗಿ ಓದಿಸಿದ್ದೇನೆ, ಪ್ರಯೋಜಕರನ್ನಾಗಿ ಮಾಡಿದ್ದೇನೆ, ಅವ್ರಿಗೆ ಒಳ್ಳೆ ಉದ್ಯೋಗ ಇದೆ ಅಯ್ಯ. ನಾನು ಸಂಪಾದಿಸಿ ಕೂಡಿಟ್ಟಿರುವುದನ್ನೆಲ್ಲ ತಕೊಂಡು ಮನೆಯಿಂದ ತಳ್ಳಿ ಹಾಕಿದಾರಯ್ಯ, ಈಗ ದಿಕ್ಕಿಲ್ಲದವರನ್ನಾಗಿ ಮಾಡಿದಾರನ್ನುತ್ತಾರೆ. ಮಕ್ಕಳು ಎಂಥ ದುರ್ಮಾರ್ಗಿಗಳು ನೋಡಿ. ಇವರಿಗೆ ಮಕ್ಕಳನ್ನು ಬೇಕಾ, ಮತ್ತೇನಾದರೂ ಅನ್ನಬೇಕಾ? ಕೆಲಸಕ್ಕೆ ಬಾರದವರಾಗಿದ್ದಾರೆ. ನೀನು ನಮಗೆ ಬೇಕಾಗಿಲ್ಲ, ಹೋಗು ಎಂಬುದಾಗಿ, ಹೋಗಿ ಎಲ್ಲಾದರೂ ಸಾಯಿ ಎಂಬುದಾಗಿ
ಹೆತ್ತವರನ್ನೇ ಹೊರಗೆ ಹಾಕ್ತಿದ್ದಾರೆ ಈ ದುರ್ಮಾರ್ಗಿಗಳು. ಇವ್ರು ಯಾರು ಗೊತ್ತಾ? ಬಾಧೆ ಪಡಿಸುವಂಥವರು, ಕಾಡಿಸುವಂಥವರು. ಆದರೆ ದಾವೀದನು ಆ ಕ್ಯಾಟಗರಿಯವನಲ್ಲ. ಧೈರ್ಯ ಹುಟ್ಟಿಸುತ್ತಿದ್ದಾನೆ. ಚಿಂತೆ ಮಾಡಬೇಡಿರಿ ಅನ್ನುತ್ತಿದ್ದಾನೆ. ಅದಕ್ಕೆ ಕಾರಣವೇನೆಂದರೆ ದಾವೀದನಿಗೆ ದೇವರು ಅನುಭವ ಕೊಡುತ್ತಾರೆ. ಎಂತಹ ಅನುಭವ ಕೊಡುತ್ತಾರೆ? ಯಾವ ರೀತಿ ಹೋರಾಡಬೇಕೆಂದು, ತನ್ನ ಶಕ್ತಿಗೆ ಮೀರಿದ ಶತ್ರು ಎದುರಾದಾಗ ಅವನನ್ನು ಹೇಗೆ ಜಯಿಸಬೇಕೆಂದು ದಾವೀದನಿಗೆ ದೇವರು ತರಬೇತಿ ಕೊಡ್ತಾರೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ದೇವರು ನಿಮಗೆ ಕೊಟ್ಟ ವಾಗ್ದಾನ ನೆರವೇರಿಸುವ ಪ್ರಕ್ರಿಯೆಯಲ್ಲಿ ತಕ್ಷಣವೇ ಆ ವಾಗ್ದಾನವನ್ನು ನಿಮ್ಮ ಕಣ್ಮುಂದೆ ನೆರವೇರಿಸಲ್ಲ. ಎಲ್ಲಿಯವರೆಗೂ ನೀವು ತರಬೇತಿ ಹೊಂದುವವರೆಗೂ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನನ್ನ ಮಗನಿಗೆ ನಾನು ವಾಗ್ದಾನ ಮಾಡಬಹುದು, ಮಗನೇ ನಿನಗೆ ಬೈಕ್ ಕೊಡಿಸುತ್ತೇನೆಂದು. ಆದರೆ ಅದನ್ನು ಕೊಡಿಸುವ ಪ್ರಕ್ರಿಯೆಯಲ್ಲಿ ನಾನು ಆಲಸ್ಯ ಮಾಡಬಹುದು. ಯಾಕೆಂದರೆ ನನ್ನ ಮಗನು ಬೈಕ್ ಓಡಿಸುವುದನ್ನು ಚೆನ್ನಾಗಿ ಕಲಿಯಬೇಕು. ನನ್ನ ಮಗನು ಬೈಕ್ ಓಡಿಸುವುದನ್ನು ಚೆನ್ನಾಗಿ ಕಲಿತುಕೊಂಡು ಅದನ್ನು ಚೆನ್ನಾಗಿ ಓಡಿಸಬೇಕು. ಆ ಮಗ ಬೈಕ್ ಓಡಿಸುವುದರಿಂದ ಮಗನಿಗಾಗ್ಲಿ ಬೇರೆಯವರಿಗಾಗ್ಲಿ ಅಪಾಯವಿಲ್ಲ ಎಂದು ತಿಳಿದ ತಂದೆ ಏನ್ ಮಾಡ್ತಾನೆ? ಬೈಕ್ ಕೊಡಿಸುತ್ತಾನೆ. ಆ ನಂಬಿಕೆ ಯಾರು ಹುಟ್ಟಿಸಬೇಕು? ಮಗನು ಹುಟ್ಟಿಸಬೇಕು. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ನಮ್ಮ ಜೀವಿತದ ಕುರಿತು ದೇವರು ಶ್ರೇಷ್ಠವಾದ ಆಲೋಚನೆ ಉಳ್ಳವರಾಗಿದ್ದಾರೆ, ಸಮಾಧಾನಕರವಾದ ಆಲೋಚನೆ ಉಳ್ಳವರಾಗಿದ್ದಾರೆ, ಉನ್ನತವಾದ ಉದ್ದೇಶವುಳ್ಳವರಾಗಿದ್ದಾರೆ. ಆತನು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನೆರವೇರಿಸಲು ಶಕ್ತನಾಗಿದ್ದಾನೆ. ಆದರೆ ಈ ದಿನ ಆಲಸ್ಯವಾಗುತ್ತಿರುವುದಾದರೆ, ದೇವರ ಉತ್ತರ ನಿಮ್ಮ ಜೀವಿತದಲ್ಲಿ ಆಲಸ್ಯವಾಗುತ್ತಿದೆ ಎಂದು ನೀವು ಅಂದ್ಕೊಳ್ತಿರೋದಾದ್ರೆ ಅಪಾರ್ಥ ಮಾಡಿಕೊಳ್ಳಬೇಡಿರಿ. ಆಲಸ್ಯವಾಗಲು ಕಾರಣ ಗೊತ್ತಾ? ನೀವು ಹೊಂದಿಕೊಳ್ಳುವಂತಹ ಆ ಉತ್ತರವನ್ನು ಹೇಗೆ ಅನುಭವಿಸಬೇಕೆಂದು ಕಲಿತುಕೊಳ್ಳಲಿಲ್ಲ. ಉದ್ಯೋಗ ಬೇಕನ್ನುತ್ತಾ ಇದ್ದೀರಿ, ಆದರೆ ಉದ್ಯೋಗದಲ್ಲಿ ಬರುವಂತಹ ಸಮಸ್ಯೆಗಳೇನೆಂದು, ಉದ್ಯೋಗದಲ್ಲಿ ಬರುವಂತಹ ಪ್ರಶ್ನೆಗಳೇನೆಂದು, ಉದ್ಯೋಗದಲ್ಲಿ ಬರುವಂತಹ ಒತ್ತಡಗಳೇನೆಂದು, ಉದ್ಯೋಗದಲ್ಲಿರುವಂತಹ ಚಾಲೆಂಜಸ್ಗಳೇನೆಂದು, ಉದ್ಯೋಗದಲ್ಲಿರುವ ಸಮಸ್ಯೆಗಳೇನೆಂದು ಎದುರಿಸುವಂತಹ ಸಾಮರ್ಥ್ಯವನ್ನು ನೀವು ಇನ್ನೂ ಹೊಂದಿಕೊಂಡಿಲ್ಲ. ಯು ಆರ್ ನಾಟ್ ಪ್ರಿಪೇರ್ಡ್ ಟು ಡೂ ದಟ್ ಜಾಬ್, ಬಟ್ ಯು ವಾಂಟೆಡ್ ದಟ್ ಜಾಬ್. ಆ ಜಾಬ್ ನನಗೆ ಬೇಕನ್ನುತ್ತಾ ಇದ್ದೀರಿ, ಆದರೆ ಆ ಜಾಬ್ನಲ್ಲಿರುವ ಸಮಸ್ಯೆ ಏನೆಂದು ನಿಮಗೆ ಗೊತ್ತಿಲ್ಲ. ಆ ಸಮಸ್ಯೆ ಏನೆಂದು ದೇವರಿಗೆ ಗೊತ್ತು. ಅಲ್ಲಿ ಎಂಥವರು ಇರ್ತಾರೆಂದು ನಿಮಗೆ ಗೊತ್ತಿಲ್ಲ. ಅಲ್ಲಿ ಎಂಥವರು ಇರ್ತಾರೆಂದು ದೇವರಿಗೆ ಗೊತ್ತು. ಅಂಥವರನ್ನು ಹೇಗೆ ಎದುರಿಸಬೇಕೆಂದು ನಿಮಗೆ ಗೊತ್ತಿಲ್ಲ. ಹಾಗಾಗಿ ನೀವು ತರಬೇತಿ ಹೊಂದಬೇಕು ದೇವರ ಸನ್ನಿಧಿಯಲ್ಲಿ. ದಾವೀದನು ಈಗ ತರಬೇತಿ ಹೊಂದುತ್ತಾ ಬಂದಿದ್ದಾನೆ. ಅರ್ಥವಾಗ್ತಿದೆಯಾ? ಮಕ್ಕಳು ಬೇಕು, ಮಕ್ಕಳು ಬೇಕು, ಮಕ್ಕಳು ಬೇಕು ಎಂಬುದಾಗಿ ಹಾಗೆ ಗಂಡ ಆಶಿಸಬಹುದು, ಹೆಂಡತಿ ಕೂಡ ಆಶಿಸಬಹುದು. ಆದರೆ ದೇವರು ಮಕ್ಕಳನ್ನು ಕೊಟ್ಟರೆ ಅವರನ್ನು ಬೆಳೆಸುವಂತಹ ತಾಳ್ಮೆ, ಆ ಮಕ್ಕಳನ್ನು ಬೆಳೆಸುವಂತಹ ತಾಳ್ಮೆ ಸಹನೆಯಾಗಲಿ ನಿಮ್ಮಲ್ಲಿ ಇದೆಯಾ? ಮಕ್ಕಳನ್ನು ಹಡಿಯುವುದು ಒಂದು ಭಾಗ ಇರುವುದಾದರೆ ಮಕ್ಕಳನ್ನು ಬೆಳೆಸುವುದು ಮತ್ತೊಂದು ಭಾಗ ಆಗಿದೆ. ಎಷ್ಟು ತಾಳ್ಮೆ ಬೇಕು ಪ್ರಿಯರೇ, ಎಷ್ಟು ಸಹನೆ ಬೇಕು ಮಕ್ಕಳನ್ನು ಬೆಳೆಸಬೇಕಾದರೆ. ಎಷ್ಟೋ ಸಾರಿ ಹಸುಕೂಸು ಹಾಸಿಗೆ ಒದ್ದೆ ಮಾಡುತ್ತೆ, ಎಷ್ಟೋ ಸಾರಿ ಬಟ್ಟೆಗಳನ್ನು ಒದ್ದೆ ಮಾಡುತ್ತೆ, ಎಷ್ಟೋ ಸಾರಿ ಆ ಮಗುವಿಗೆ ನೀವು ತೊಳೆಯಬೇಕಾಗುತ್ತೆ. ಅದೆಲ್ಲದಕ್ಕೆ ಏನ್ ಬೇಕು? ತಾಳ್ಮೆ, ಸಹನೆ ಬೇಕು. ಆ ತಾಳ್ಮೆ ಸಹನೆ ನಿಮಗಿಲ್ಲದಿರುವಾಗ ದೇವರು ನಿಮಗೆ ಮಕ್ಕಳನ್ನು ಕೊಡುವುದಾದರೆ ಏನ್ ಪ್ರಯೋಜನ ಹೇಳಿ? ಆ ಮಕ್ಕಳನ್ನು ಬೆಳೆಸುವುದನ್ನು ಪಕ್ಕಕ್ಕೆ ತಳ್ಳಿಹಾಕಿ ಅವರನ್ನು ಬಾರಿಸಲು ಆರಂಭಿಸ್ತೀರಿ. ಸಹೋದರ ಸಹೋದರಿಯರೇ, ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ದೇವರು ಆಲಸ್ಯವಾಗಿ ಕೊಡುತ್ತಿರುವುದಾದರೆ ಆತನು ನಿರ್ಲಕ್ಷ್ಯ ಮಾಡ್ತಿದ್ದಾನೆಂದ ಅರ್ಥ ಅಲ್ಲ. ಆತನು ನಿಮಗೆ ಟೈಮ್ ಕೊಡ್ತಿದ್ದಾನೆ. ಎದಕ್ಕಾಗಿ ಟೈಮ್ ಕೊಡ್ತಿದ್ದಾನೆ? ನೀವು ಹೊಂದಿಕೊಳ್ಳಬೇಕಾದಂತಹ ಉತ್ತರವನ್ನು ನಾನು ಕೊಡ್ತೇನೆ, ಆಶೀರ್ವಾದ ಕೊಡ್ತೇನೆ. ಆದರೆ ಅದನ್ನು ಅನುಭವಿಸುವುದಕ್ಕಾಗಿ ನೀವಿನ್ನೂ ಸಿದ್ಧವಾಗಿಲ್ಲ. ಹಾಗಾಗಿ ಸಿದ್ಧವಾಗಿರಿ. ನನಗೇನ್ ಮಾಡನ್ನುತ್ತೀರಿ ದೇವರೇ ಎಂದು ದೇವರಿಗೆ ಕೇಳ್ರಿ, ದೇವರು ಕಲಿಸಿಕೊಡ್ತಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಸೌಲನು ಆಪತ್ತು ಬಂದಾಗ, ಅಪಾಯ ಬಂದಾಗ, ಶತ್ರು ದಾಳಿ ಮಾಡಲು ಬಂದಾಗ ಏನ್ ಮಾಡಬೇಕೆಂದು ಅವನಿಗೆ ದಾರಿ ತೋಚಲಿಲ್ಲ. ದೇಶವನ್ನೆಲ್ಲ ಭಯಕ್ಕೆ ಗುರಿಪಡಿಸಿದ. ನಿಮ್ಮ ಇಷ್ಟಕ್ಕೆ, ನಿಮ್ಮ ಚಿತ್ತಕ್ಕೆ ವ್ಯತಿರೇಕವಾಗಿ ಜೀವಿಸುತ್ತಾ ಅವನಿಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನಿರ್ವಹಿಸಲಾರದೆ, ಸರಿಯಾದ ಪರಿಪಾಲನೆ ಮಾಡದೆ ಪ್ರಜೆಗಳಿಗೆಲ್ಲ ಭಯ ಹುಟ್ಟಿಸುತ್ತಾನೆ. ಈ ದಿನ ನಮ್ಮಲ್ಲಿಯೂ ಅಂಥವರಿದ್ದಾರೆ. ನೀವು ಆಶಿಸಿದ ಹಾಗೆ ಜೀವಿಸಲಾರದೆ, ನೀವು ಆಶಿಸಿದ ಹಾಗೆ ಆತ್ಮಿಕತೆಯನ್ನು ತೋರ್ಪಡಿಸದೆ, ದೇವರೇ, ತಮ್ಮ ಸುತ್ತಲೂ ಬಾಧೆಪಡಿಸುವಂಥವರು ಕೂಡ ಇದ್ದಾರೆ, ಭಯಪಡಿಸುವಂಥವರಿದ್ದಾರೆ, ಬೆದರಿಸುವಂಥವರು ಇದ್ದಾರೆ. ಅದು ಸೌಲನ ಸ್ವಭಾವ ಆಗಿದೆ. ಅಂತಹ ಸ್ವಭಾವವುಳ್ಳ ಪ್ರತಿಯೊಬ್ಬರೂ ದೇವರೇ ಈ ದಿನ ತಮ್ಮ ಜೀವಿತ ಸರಿಪಡಿಸಿಕೊಳ್ಳಬೇಕು. ದಾವೀದನು ಧೈರ್ಯ ಕೊಡುವವನಾಗಿದ್ದ, ದಾವೀದನು ಭರವಸೆ ಕೊಡುವವನಾಗಿದ್ದ, ದಾವೀದನು ಧೈರ್ಯಪಡಿಸುವವನಾಗಿದ್ದ, ನಾನಿದ್ದೇನೆ ಎಂದು ಆಧರಿಸುವವನಾಗಿದ್ದ, ಚಿಂತಿಸಬೇಡಿರಿ ಎಂದು ಹೇಳುವಂಥವನಾಗಿದ್ದ. ಅಂತಹ ವ್ಯಕ್ತಿತ್ವ
ಅಂತಹ ಆತ್ಮಿಕ ತತ್ವ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ಅದ್ಭುತವಾದ ಈ ಸಂದೇಶ ಪ್ರತಿಯೊಬ್ಬರ ಹೃದಯದಲ್ಲಿ ನೀವು ಬಿತ್ತಿದ್ದಕ್ಕಾಗಿ ವಂದನೆಗಳು. ನೀವು ಆಶ್ಚರ್ಯ ಕಾರ್ಯ ಮಾಡುವಂಥವರಾಗಿದ್ದೀರೆಂದು, ಅದ್ಭುತ ಸ್ವರೂಪನೆಂದು, ನಿಮಗೆ ಅಸಾಧ್ಯವಾದದ್ಯಾವುದೊಂದು ಇಲ್ಲವೆಂದು ನಂಬಿಕೆಟ್ಟವರಾಗಿ ಅವರು ತಮ್ಮ ಜೀವಿತದಲ್ಲಿ ಜಯ ಹೊಂದುವಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ಲಾಸಾ, ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.